स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಇವತ್ತು ನಾನು ದೃಶ್ಯ ಮಾಧ್ಯಮದಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನೋಡಿದೆ, ಸಾಮಾಜಿಕ ಜಾಲತಾಣದಲ್ಲಿ ಬಿಜಾಪುರ ನಗರ ಶಾಸಕ ಬಸನಗೌಡ ರಾಮನಗೌಡ ಪಾಟೀಲ್ ಧರ್ಮಕಡಲಿ ಇವತ್ತು ದರ್ಬಾರ್ ಸ್ಕೂಲ್ ಆವರಣದಲ್ಲಿ ಕೇಸರಿ ಶಾಲ್ ಹಂಚುವ ಮುಖಾಂತರ ವಿದ್ಯಾರ್ಥಿಗಳಿಗೆ ತಪ್ಪು ಹಾದಿ ಎಳೆಯಲು ಅಸಫಲ ಪ್ರಯತ್ನವನ್ನು ಮಾಡಿದ್ದು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಇವತ್ತು ನೋಡ್ರಿ, ಬಿಜಾಪುರ ಜಿಲ್ಲೆಯ ಜನತೆಗೆ ಹಾಗೂ ಈ ರಾಜ್ಯದ ಎಲ್ಲ ಜನತೆಗೆ ನಾನು ಹೇಳೋದೇನಂತಂದ್ರೆ, ಶಾಲಿ ಕಲಿಯುವುದು, ಪವಿತ್ರವಾದ ವಿದ್ಯೆ ಕಲಿಯುವುದು ಅದು ರಾಮಾಯಣ ಮಹಾಭಾರತ ಕಾಲದಿಂದ ಬಂದಿದೆ. ಅದು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಜೀವನದ ಗುರಿಯಾಗಿರುತ್ತದೆ. ಅದರಲ್ಲಿ ರಾಜಕಾರಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಆ ನಾಲಾಯಕ ಧರ್ಮಕಡ್ಲಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಟ್ಟೆ ಕೇಸರಿ ಶಾಲ್ ಹಾಕುವುದಿತ್ತಂತಂದ್ರೆ ಧರ್ಮೇಂದ್ರ ಪ್ರಧಾನ ಕೊಳ್ಳಿಗೆ ಹಾಕಬೇಕಾಗಿತ್ತು ಇದೇ ಧರ್ಮಕಡ್ಲಿ. ಯಾಕೆ ಅಂತಂತಂದ್ರೆ 2.5 ಲಕ್ಷ ವಿದ್ಯಾರ್ಥಿ ಜೀವನಕ್ಕೆ ಚೆಲ್ಲಾಟ ಆಡಿ ಪೇಪರ್ ಲೀಕ್ ಮಾಡಿ ಇವತ್ತು ಏನಾಗಿದೆ, ನೀಟ್ ಪೇಪರ್ ಲೀಕ್ ಮಾಡಿ ಅಂದರೆ ಈ ನನ್ನ ಮಕ್ಕಳು ಬರೀ ಹಲ್ಕಡಿಗಿರಿ ಮಾಡೋದು ಒಂದೇ ಅಲ್ಲದೆ ಹಲ್ಕ ಕೆಲಸದಲ್ಲಿ ತೊಡಗಿರುತ್ತಾರೆ. ಅಮಾಯಕ ವಿದ್ಯಾರ್ಥಿಗಳದ ಮೆದುಳಿನಲ್ಲಿ 4 ಅಕ್ಷರ ಹಾಕಿ ಮಾನವೀಯ ಮೌಲ್ಯಗಳನ್ನು ಕಲಿಸುವಂಥ ವಿದ್ಯಾಮಂದಿರ್, ಅದು ಒಂದು ಪೂಜೆ ಸ್ಥಳಕ್ಕೆ ನಾವು ಮಂದಿರ ಅಂತೀವಿ, ಶಾಲಿ ಕಲಿಯುವ ಸ್ಥಳಕ್ಕೆ ವಿದ್ಯಾಮಂದಿರ ಅಂತೀವಿ. ಅಂಥ ವಿದ್ಯಾಮಂದಿರನಲ್ಲಿನೂ ರಾಜಕಾರಣಿಯವರು ಸೇರಿಸ್ತಾ ಇದ್ದಾರೆ. ಈ ಬಡಿಸಿ ಮಗನಿಗೆ, ಈ ಬಸನಗೌಡ ಅಂತ ಹಲ್ಕ ನನ್ನ ಮಗನಿಗೆ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿನ್ನ ಮುಕ್ಕಳ್ಯಾಗ ಅಟ್ಟೆ ದಮ್ ಇದೆ ಅಂತಂದ್ರೆ, ಕೇಸರಿ ಶಾಲ ಹಾಕಿ ಕೇಸರೀಕರಣ ಮಾಡುವುದೇ ನಿನ್ನ ಮುಕ್ಕಳ್ಯಾಗ ದಮ್ ಇತ್ತಂದ್ರೆ, ನಿಂದೇ ಸಾಲಿ ಇದೆಯಲ್ಲ ಸಂಗನ ಬಸವ, ಇವತ್ತು ಯಾಕೆ ಹಾಕಿಲ್ಪ? ನನ್ನ ಪ್ರಶ್ನೆ ಅದ. ಮಗನೇ, ಮತ್ತೊಬ್ಬರು ಆಂಗಣದಲ್ಲಿ ಡ್ಯಾನ್ಸ್ ಮಾಡೋದು ಕುಣಿಯೋದು ಬಿಡು, ನೀ ಗಾಂಡು ನನ್ನ ಮಗ ಅದೇ ಅನ್ನೋದು ನಮ್ಗೆ ಇಡೀ ಜಿಲ್ಲೆಗಿಲ್ಲ ರಾಜ್ಯಕ್ಕೆ ಗೊರ್ತದ. ಮಕ್ಕಳ ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದೀವಿ ಮಗನೇ. ನಿನಗೆ CBSE ಹಗರಣ ಆದಾಗ ನೀ ಎಲ್ಲಿ ಮಲಗಿದ್ದಿ? ಆಮೇಲೆ ನಿಂದೇ ನರ್ಸರಿ ಇದೆಯಲ್ಲ, ನರ್ಸರಿದಿಂದ ಹಿಡಿದು ನೀನು ಡಿಗ್ರಿ ಕಾಲೇಜ್ ತನಕ ಸ್ಥಾಪನೆ ಮಾಡಿದ್ದಿ ಶಿಕ್ಷಣ ಸಂಸ್ಥೆ, ಅಲ್ಲೇ ವಿತರಣೆ ಮಾಡಬೇಕು ಕೇಸರಿ ಶಾಲ್. ಅಲ್ಲಿಂದ ಚಾಲೂ ಮಾಡೆ ದಂಡಿಗೆ ನಾವು ಹಚ್ಚೋಣಂತ. ಮಗನೇ, ಕೇಸರಿ ಶಾಲ್ ಹಚ್ಚುವುದರಿಂದ ಮಕ್ಕಳದ ಬುದ್ಧಿ ಬೆಳವಣಿಗೆ ಆಗೋದಿಲ್ಲ. ಇವತ್ತು ಅಮೇರಿಕಾದೊಳಗೆ ಕೇಸರಿ ಶಾಲ ಹಿಜಾಬ್ದು ವಿವಾದ ನಡೆದಿಲ್ಲ. ಹಿಜಾಬ್ ಅಂತಂದ್ರೆ ಕವರ್ ಇದೆ ಮಗನೇ. ನೀ ಏನು ಅಂಡರ್ವೇರ್ ಬನ್ನೇನು ಹಾಕೊಂಡಿಯಲ್ಲ, ಅದ್ರ ಮ್ಯಾಗ ಪ್ಯಾಂಟ್ ಹಾಕೊಂಡಿಯೋ, ಏನು ಪ್ಯಾಂಟ್ ಮೇಲೆ ಅಂಡರ್ವೇರ್ ಹಾಕೊಂಡು? ಅಂಡರ್ವೇರ್ ಎದಕ್ಕೆ ಹಾಕೋತಿ? ಗುಪ್ತಾಂಗನ್ನು ಮುಚ್ಚಿಕೊಳ್ಳಿಕ್ಕೆಲ್ಲ. ಅದೇ ರೀತಿಲಿ ನೀನು ಬನ್ನೇನು ಯಾಕೆ ಹಾಕೋತಿ? ಶರೀರ ಮುಚ್ಕೊಳ್ಳಿಕ್ಕೆಲ್ಲ. ನೀ ಬನ್ನೇನ ಅಂಡರ್ವೇರ್ ಹಾಕ್ಲಾರ್ದೆ ಪಂಚ ಕಟ್ಕೊಂಡು ಬಾ ಮಗನೇ, ನೋಡೋನು ಗೊತ್ತಾಗ್ಬಿಡ್ತದೆ ಇಡೀ ಜಗತ್ತಿಗೆ ನಿಂದು ಏನದ ಏನಿಲ್ಲ ಅನ್ನೋದು. ಅದು ಬಿಟ್ಟು ಕೇಸಿ ಹೆಣ್ಮಕ್ಕಳದ ಅದು ಹಿಜಾಬ್ ಅಂತಂದ್ರೆ ಅವರು ಗೌರವ ಘನತೆ, ಅವರು ಮಾನ, ಅವ್ರ ಅಂಗಾಂಗನ್ನು ಮುಚ್ಚಿ ಇಟ್ಟುಕೊಂಡು ಅವರಿಗೆ ಅವ್ರದ್ದೇ ಆದ ಒಂದು ಗೌರವ ಘನತೆಯನ್ನು ಕಾಪಾಡುವ ಸಲುವಾಗಿ ಒಂದು ಹಿಜಾಬ್ ಇದೆ. ತಿಲಕ ಈಗ ನಮ್ಮ ಹಿಂದೂ ಸಹೋದರಿಯರು ಸಿಂಧೂರ್ ಹಚ್ತಾರೆ. ಎದಕ್ಕೆ ಹಚ್ತಾರೆ ಅಂತ ಕೇಳ್ತಾರೆ ನಿಮ್ಮ ಮಗನೇ? ನೀ ಕೇಳಬೇಕಾಗಿತ್ತು. ಟರ್ಬೈನ್ ಸಿಖ್ ಧರ್ಮದವರು ಟರ್ಬೈನ್ ಕಟ್ಕೊತಾರೆ. ಅವ್ರಿಗೆ ಹೇಳಬೇಕು, ನಿನ್ನ ಮಕ್ಕಳಾಗ್ದವ್ರು ಬರೀ ಹಿಂದೂ ಮುಸ್ಲಿಂ ಹಿಂಗೆ ಮಾಡಾಕತ್ತಿ ಅಂತೇಳಿ ನಿನಗೆ ಪಾರ್ಟಿದಿಂದ ಉಚ್ಚಾಟನೆ ಮಾಡ್ಯಾರ. ಈಗ BJP ವಿಪಕ್ಷ ವಿಫಲ ಆಗಿದೆ, ನನಗೆ BJPಯಲ್ಲಿ ತಗೋರಿ ಅನ್ನುವಂಥದ್ದು ಇದು ಹಲ್ಕ ಕೆಲಸ ಮಾಡುವುದು. ಈ ಚಟ ಬಿಡಬೇಕು. ಇನ್ನೂ ಒಂದು ಶಾಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಾ, ಕೇಸರಿ ಸ್ಕೂಲ್ ಅಂತೇಳಿ. ಅದು ಗಂಡಸರ ಕೆಲಸ. ಬರೀ ಕೇವಲ ಹಿಂದೂ ವಿದ್ಯಾರ್ಥಿಗಳನ್ನೇ ಕಲೀಲಿ, ಅಲ್ಲಿ ನಮ್ಮದೇನೂ ತಕರಾರಿಲ್ಲ. ಹಿಂದೂ ಸಮಾಜಕ್ಕೆ ಸೇರಿದ ವಿದ್ಯಾರ್ಥಿಗಳನ್ನೇ ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ. ಬೆಲೆ ಏರಿಕೆ ಮೇಲೆ ನೀನು ಮುಕ್ಕಳ್ಯಾಗ ದಮ್ಮಿಲ್ಲ ಮಾತಾಡಕ್ಕೆ. ಬಿಜಾಪುರ ನಗರದ ಅಭಿವೃದ್ಧಿ ಬಗ್ಗೆ ನಿನ್ನ ಮುಕ್ಕಳ್ಯಾಗ ದಮ್ಮಿಲ್ಲ ಮಾತಾಡಕ್ಕೆ. ನಿನಗೆ CBSE ಹಗರಣ ಬಗ್ಗೆ ಮಾತಾಡಲಿಕ್ಕೆ ದಮ್ಮಿಲ್ಲ. ನಿನ್ನ ಮುಕ್ಕಳ್ಯಾಗ ಅಷ್ಟು ದಮ್ ಇತ್ತಂದ್ರೆ ನೀನು ನೀಟ್ ಪೇಪರ್ ಲೀಕ್ ಆಗಿದೆ ಅದೇ ವಿದ್ಯಾರ್ಥಿ ಇಲ್ಲ, ಅದೇ ವಿದ್ಯಾರ್ಥಿಗಳು ಬಡ ಮಕ್ಕಳು, ಹಿಂದೂ ಮಕ್ಕಳು ವಿದ್ಯಾರ್ಥಿ ಆಗಲಿ
ಮುಸ್ಲಿಂ ವಿದ್ಯಾರ್ಥಿಗಳಾಗಲಿ, ಸೈಕ್ ವಿದ್ಯಾರ್ಥಿಗಳಾಗಲಿ, ಕ್ರೈಸ್ತ ಆಗಲಿ, ದಲಿತರಾಗಲಿ, ವಿದ್ಯಾರ್ಥಿನಿ ಅವರಿಗೆ ಜಾತಿ ಧರ್ಮ ಇರಲ್ಲ. 2.5 ಲಕ್ಷ ವಿದ್ಯಾರ್ಥಿಗಳು 22 ಲಕ್ಷ ವಿದ್ಯಾರ್ಥಿಗಳದ ಜೀವನ ಹಾಳಾಯಿತು ಇವತ್ತು. ಮಗನೇ, ನಿನ್ನ ಮುಕ್ಕಳ್ಯಾಗ ಆಟ ದಮ್ಮಿತ್ತು, ನಿನಗೆ ವಿದ್ಯಾ ಬಗ್ಗೆ, ನಿನಗೆ ಕೇಸರೀಕರಣ ಬಗ್ಗೆ ಆಟ ತಾಕತ್ತಿತ್ತಂದ್ರೆ ಕೇಳ ಮಗನೇ ಮೋದಿಗೆ. ನಿನ್ನ ಪ್ಯಾಂಟ್ ಬೀಸ್ತಾರವರು, ನಿನ್ನ ಪ್ಯಾಂಟ್ ಬಿಚ್ಚಿ ಆ ಏನು ಚಿಂಚೋಳಿ ಒಳಗೆ ಕಟ್ಟಿಲ್ಲ 2 ನಂಬರ್ ಹಾಕಿ JCB ಹಾಕ್ತಾರೆ. ಯೋಗಿ ಆದಿತ್ಯನಾಥ್ ಬರ್ತಾರಲ್ಲಿ JCB ತಗೊಂಡು ಬಾ ಮಗನೇ ಅಂತೇಳಿ. CBIನವ್ರು ಬರ್ತಾರೆ, ED ಅವರು ಬರ್ತಾರೆ. ಇಲ್ಲಿ ಬಿಜಾಪುರ್ನಾಗ ಏನಾಗ್ಬಿಟ್ಟೈತಿ, ಬಕೆಟ್ ಹಿಡಿಯೋ ರಾಜಕಾರಣ ಮಾಡಿ ನಡೆದದ. ನಿನಗೆ ಯಾರ ಆಶ್ರಯ ಇದೆ, ನಿನ್ನ ಪ್ರಬಲ ಕೈ ನಿನ್ನ ಹಿಂದೆ ಯಾರದಾರ, ಇಡೀ ಜಗತ್ ಜಾಹೀರಾತು ಆಗ್ಯದ. ಅದು ನಿನ್ನಿಂದೇ ಆಗ್ಯದ. ಮತ್ತು ಸಮಯ ಕಾಯ್ತಾ ಇದ್ದಾರೆ ಎಲ್ಲರೂ. ಸಮಯ ಸೂಕ್ತ ಸಮಯ ಬರಲಿ. ನಿನಗೂ ನಿನ್ನ ಮೇಲೆ ಶ್ರೀರಕ್ಷೆ ಇದ್ದವ್ರಿಗೂ ಎಲ್ಲರಿಗೆ ತಕ್ಕ ಪಾಠ ಕಲಿಸ್ತಾರೆ ಒಂದು ದಿವಸ. ಸರ್, ಅಟೆಂಡೆನ್ಸ್ನಲ್ಲಿ ಎಸ್ ಪ್ರೆಸೆಂಟ್ ಅದು ಏನೋ ಅನ್ಬಾರ್ದು ಅಂತಾರೆ. ನೋಡ್ರಿ, ಶ್ರೀರಾಮ ಒಂದು ಹೆಸರಲ್ಲ, ಮರ್ಯಾದೆ ಪುರುಷೋತ್ತಮ ರಾಮ ಹೆಸರಲ್ಲ. ಅಟೆಂಡೆನ್ಸಿಗೆ ಅಂದರೆ ಅವನು ಮೆಂಟಾಲಿಟಿ ಎಷ್ಟಿದೆ ನೀವು ಅರ್ಥಿಸ್ಕೊಳ್ಬೇಕು. ಈ ಬಿಜಾಪುರ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ, ಅರೇ ಶ್ರೀರಾಮ ಪ್ರತಿಯೊಬ್ಬ ಭಾರತೀಯರ ಹೃದಯ ಒಳಗಿದೆ. ಎಸ್ ನಾಟ್ನ್ಯಾಗ ಶ್ರೀರಾಮ ಅಂದರೆ ನೀನು ಶ್ರೀರಾಮನ ಹೆಸರನ್ನು ಇಷ್ಟು ಕೀಳುಮಟ್ಟವಾಗಿ ನೀನು ಅರ್ಥಿಸ್ಕೊಂಡಿದ್ದೀಯ ಅಂತಂದಂಗೆ ಆಯ್ತಲ್ಲ. ಶ್ರೀರಾಮಚಂದ್ರ ಅಂತಂದ್ರೆ ಒಂದು ಶಕ್ತಿ, ಭವ್ಯವಾದ ಶಕ್ತಿ, ಒಂದು ಯೋಚನೆ ರೀ ಅದು. ಶ್ರೀರಾಮ ಅಂತಂದ್ರೆ ಒಂದು ಯೋಚನೆ, ಒಂದು ಈ ದೇಶದ ನೆಲ ಜಲ, ಈ ದೇಶದ ಸಮೃದ್ಧಿ, ಈ ದೇಶದ ಅಖಂಡ ಭಾರತದ ಕನಸು ಶ್ರೀರಾಮಚಂದ್ರ. ಮತ್ತು ಅಂಥವ್ರಿಗೆ ನೀವು ಒಂದು ಕ್ಲಾಸ್ ರೂಮ್ನ್ಯಾಗ ಶ್ರೀರಾಮ್ ಅಂತ ಹೇಳ ಅಟೆಂಡೆನ್ಸ್ ಅವರು ಯಾವ ವಿದ್ಯಾರ್ಥಿ ಅಡ್ಮಿಷನ್ ಪಡ್ಕೊಂಡಿರ್ತಾನ ಅವನ ಹೆಸರು ಮಾಸ್ತರ್ ಕೇಳಿರ್ತಾನೆ, ಅವನು ಅದಾನೋ ಇಲ್ಲೋ ಅಂತೇಳಿ. ಶ್ರೀರಾಮ ದೇಶದ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ಅಸ್ಸಾಮದಿಂದ ಗುಜರಾತ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಶ್ರೀರಾಮದಾರ, ಪ್ರತಿಯೊಂದು ಕಣಕಣನಲ್ಲಿ ಇದ್ದಾರೆ. ಅವ್ರ ಹೆಸರು ತಗೊಂಡು ನೀ ದುಷ್ಟ ರಾಜಕಾರಣ ಮಾಡಕ್ಕೆ ಹೋಗಬೇಡ. ನಿನ್ನ ಮುಕ್ಕಳ್ಯಾಗ ಎಷ್ಟು ದಮ್ ಅದ ಅನ್ನೋದು ಇಡೀ ಬಿಜಾಪುರ ಜಿಲ್ಲೆ ಜನತೆ ತಿಳ್ಕೊಂಡ್ಬಿಡು ನೀ. ಸರ್,